ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ರಾಜ್ಯದಲ್ಲಿ ವಿತರಣೆ ಅವಕಾಶ ಕೊಡದಿರದಂತೆ ಬೆಸ್ಕಾಂಗೆ ಅರ್ಜಿ ಸಲ್ಲಿಸಿದರು. ಕಾರ್ಯರೂಪಕ್ಕೆ ಬಂದಿಲ್ಲ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಸುಮಾರು 10 ಹಳ್ಳಿಗಳಿಂದ ರೈತರು ಭಾಗವಹಿಸಿದ್ದರು. ರಾಜ್ಯಾಧ್ಯಕ್ಷರು ಉಚ್ಚನವಳ್ಳಿ ಮಂಜುನಾಥ್ ಅವರು ಮತ್ತು ತಾಲೂಕು ಅಧ್ಯಕ್ಷರು ರವಿಕುಮಾರ್ ಮತ್ತು ಸಂತೆಬೆನ್ನೂರು ಹೋಬಳಿ ಅಧ್ಯಕ್ಷರು ಹಿರೇಕೂಗಲು ಕುಮಾರ್ ಮತ್ತು ತಪ್ಪನಹಳ್ಳಿ ಗಂಡುಗಲಿ ಮರಡಿ ಸತೀಶ್, ಮಲ್ಲಾಪುರ ಶೇಖರಪ್ಪ, ಉಮೇಶ್ ಭೀಮಗೆರೆ, ಸಂಜು ರೆಡ್ಡಿ, ಸೋಮಲಾಪುರ ಶೇಖರಪ್ಪ, ತೋಪೇನಹಳ್ಳಿ ಹರೀಶ್, ಪ್ರಬಣ್ಣ ಅನೇಕ ರೈತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೇಂದ್ರ ಸರ್ಕಾರಕ್ಕೆ ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಖಾಸಗೀಕರಣ ಮಾಡೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಖಾಸಗೀಕರಣ ಮಾಡೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೇಂದ್ರ ಸರ್ಕಾರ ಇವತ್ತು ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಡೆಸಿ ಇಡೀ ದೇಶದ ತುಂಬ ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ಇರೋ ತನಕನೂ ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗೋದಕ್ಕೆ ಬಿಡೋದಿಲ್ಲ. ಜನ ಏನು ತಿಳ್ಕೊಂಡ್ರೆ ರೈತರಿಗೆ ಉಚಿತ ವಿದ್ಯುತ್ ಶಕ್ತಿ ಕೊಡ್ತಾರೆ, ಅದಕ್ಕೋಸ್ಕರನೇ ಇವರು ರೈತರು ಹೋರಾಟ ಮಾಡ್ತಾರೆ ಅಂತೇಳಿ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗ್ತದೆ ನಿಜ, ಅದರ ಜೊತೆಗಿಂತ ಹೆಚ್ಚಿನದಾಗಿ ತೊಂದರೆ ಆಗೋದು ಕೈಗಾರಿಕೋದ್ಯಮಿಗಳಿಗೆ ಮತ್ತು ಗೃಹ ಬಳಕೆ ಉಪಯೋಗ ಮಾಡೋಂಥರಿಗೆ, ಹೋಟ್ಲುಗಳಿಗೆ, ಹಿಟ್ಟಿನ ಗಿರಣಿ ಈ ಥರದ ಏನು ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಮಾತ್ರ ತೀವ್ರವಾದ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಿನ ವ್ಯವಸ್ಥೆಯಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡಿ 15 ಕಾಲಾವಕಾಶ ಇರ್ತದೆ ವಿದ್ಯುತ್ ಶಕ್ತಿ ಬಿಲ್ ಕಟ್ಟೋದಕ್ಕೆ. ಆದರೆ ಹೊಸದಾಗಿ ಅಂದರೆ ಖಾಸಗೀಕರಣ ಆತಪ್ಪ ಅಂದರೆ ನೀವು ಮುಂಚೆನೇ ದುಡ್ಡು ಕಟ್ಟಿ ಎಷ್ಟು ಕರೆಂಟ್ ಬೇಕು ಅಷ್ಟು ದುಡ್ಡು ಕಟ್ಟಿ ಆಮೇಲೆ ವಿದ್ಯುತ್ ಶಕ್ತಿ ಬಳಸೋಂಥ ವ್ಯವಸ್ಥೆ ಬರ್ತೈತಿ. ಕರ್ನಾಟಕ ರಾಜ್ಯ ಸರ್ಕಾರ ಏನು 200 ಯೂನಿಟ್ ಕೊಡ್ತಾಯಿದೆ ಉಚಿತ, ಅದೇಂದ್ರೆ ಯಾವ ಕಾರಣಕ್ಕೆ ಇರೋದಿಲ್ಲ. ಯಾಕಂದರೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋದ್ರಿಂದ ಖಾಸಗೀಕರಣ ಆದ ತಕ್ಷಣ ಆ ವಿದ್ಯುತ್ ಶಕ್ತಿ ನೀತಿಯನ್ನು ತೆಗೆದುಬಿಡ್ತಾರೆ, ಉಚಿತ ವಿದ್ಯುತ್ ಶಕ್ತಿ ಸಿಗೋದಿಲ್ಲ. ಆದ್ದರಿಂದ ನಗರದ ನಾಗರಿಕರು, ಉದ್ಯಮಿಗಳು, ರೈತರು ಎಲ್ಲರೂ ಸೇರಿಕೊಂಡು ಇದನ್ನು ವಿರೋಧ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲೂ ಸಹ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡ್ತಿದ್ದೀವಿ. ನಗರದ ನಾಗರಿಕರೇ ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಮೊದಲು ಬರೋದೇ ಅವರು ದಾವಣಗೆರೆ, ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು ಈ ಥರ ಸಿಟಿಗೆ ಬರ್ತಾರೆ ಹೊರತು ಹಳ್ಳಿಗಳಿಗೆ ಬರೋಲ್ಲ. ನೀವು ಸಿಟಿಯರಿಗಾಗಲೇ ಹೊಸ ಮನೆ ಕಟ್ಟಬೇಕಂತ ಹೇಳಿದ್ರೆ ಪ್ರೀಪೇಯ್ಡ್ ಮೀಟ್ರ್ಗಳು ಆ್ಯಕ್ಷನ್ಡೇ ಕಟ್ಟಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ, ರಾತ್ರಿ 12 ಗಂಟೆ ಕಟ್ಟಾದ್ರೂ ಕತ್ತಲದಾಗಿರೋಂಥ ಪರಿಸ್ಥಿತಿ ಬರ್ತೈತಿ. ಕರೆಂಟು ಮೂಲ ಸೌಲಭ್ಯಗಳು ನೀರು, ಬೆಳಕು, ರಸ್ತೆ, ಚರಂಡಿ, ಮನೆ ಇದು ಮೂಲಭೂತ ಸೌಲಭ್ಯಗಳ ಅಡಿಯಲ್ಲಿ ಎಲ್ಲ ಸರ್ಕಾರ ಉಚಿತವಾಗಿ ಕೊಡ್ತಾಯಿತ್ತು. ಈ ಖಾಸಗೀಕರಣ ಕೇಂದ್ರ ಸರ್ಕಾರ ಮಾಡಿದ ಮೇಲೆ ಇನ್ನು ಮುಂದೆ ಯಾವ ಕಾರಣಕ್ಕೂ ಉಚಿತ ವಿದ್ಯುತ್ ಶಕ್ತಿ ಯಾರಿಗೂ ಸಿಗಲ್ಲ. ಮೀಟ್ರ್ ಹಾಕ್ತಾರೆ. ರೈತರು ಕೃಷಿ ಪಂಪ್ ಸೆಟ್ಗಳಿಗೆ ಮೀಟ್ರ್ ಹಾಕಿದ್ರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೃಷಿಗೆ ವಿದ್ಯುತ್ ಶಕ್ತಿ ಬಳಸಿ ಅಥವಾ ಬಿಲ್ಲನ್ನು ಕಟ್ಟಿ ವಿದ್ಯುತ್ ಶಕ್ತಿ ಮುಖಾಂತರ ನಾವೇನಾದ್ರು ವ್ಯವಸಾಯ ಮಾಡಿದ್ರೆ ಇವತ್ತಿನೇ ನಾವು ನಷ್ಟದಲ್ಲಿದ್ದೀವಿ. ಒಂದು ವರ್ಷಕ್ಕೆ 2 ಎಕರೆ ಹೊಲ ಮಾರ್ಕೋಬೇಕಂತ ಹೊರತು ವ್ಯವಸಾಯದಿಂದ ಜೀವನ ಮಾಡೋಕ್ಕಾಗೋದಿಲ್ಲ. ಯಥಾಸ್ಥಿತಿ ಏನು ರಾಷ್ಟ್ರೀಕರಣ ಇದೆ, ರೈತರಿಗೆ ಉಚಿತ ಪಂಪ್ ಸೆಟ್ಗಳು ಉಚಿತ ವಿದ್ಯುತ್ ಶಕ್ತಿ ಕೊಡ್ತಾರೆ. ಕೈಗಾರಿಕೋದ್ಯಮಿಗಳಾದಂಥ ಮಗ್ಗದವರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಬೇರೆ ಬೇರೆ ರೇಷ್ಮೆ ನೂಲರ ಅಂಥವ್ರಿಗೆಲ್ಲ ಉಚಿತ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಅವೆಲ್ಲ ಹೋಗ್ತಾ ಇದ್ದಾವೆ. ಅದರಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಾಯ್ದೆನ ವಿರೋಧಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ವರದಿ ಷಣ್ಮುಖ್ ನಾಯಕ್, ದಾವಣಗೆರೆ, ವಿಸ್ಮಯ ನ್ಯೂಸ್ ಕನ್ನಡ.